ಲೇಖನ ಪ್ರಯಾಸವಿಲ್ಲದ ಪ್ರವಾಸ. ನಾನು ಬ್ರಾಹ್ಮಿಲಾ ಮದನ್ ಬರೆದಿರುವಂಥದ್ದು. ಪ್ರತಿ ವರ್ಷವೂ ಒಂದು ದಿನದ ಹೊರ ಪ್ರವಾಸ ಹೋಗುವುದು ನಮ್ಮ ಸಂಕಲ್ಪ, ಕನ್ನಡ ಬಳಗದ ಸಂಕಲ್ಪವಾಗಿದೆ. ಇದರ ತಯಾರಿಯೇ ಒಂದು ಸುಂದರ ಪಯಣವಿದ್ದಂತೆ. ನಮ್ಮ ಗಣಗಳಲ್ಲಿ ಪ್ರವಾಸದ ಪ್ರಚಾರ ಕೊಟ್ಟು ಆಸಕ್ತರ ಪಟ್ಟಿ ಮಾಡಿಕೊಂಡು ಸುಂದರ ಶುಭ ಮುಂಜಾನೆ ಎಲ್ಲರೂ ನಮ್ಮ ಎಲಿಟಾ ಬಹುಮಹಡಿ ಕಟ್ಟಡದ ಸಂಕೀರ್ಣದ ಮುಂಭಾಗದಲ್ಲಿರುವ ಕ್ಲಬ್ ಹೌಸ್ನಲ್ಲಿ ಜಮಾಯಿಸುತ್ತಿದ್ದೆವು. ಎಲ್ಲರ ಬ್ಯಾಗ್ನಲ್ಲೂ ದಾರಿಗಾಗಿ ಕುರುಕುಲು ತಿಂಡಿ ತಿನಿಸು ಹಣ್ಣು ಹಂಪಲು ಇಟ್ಟುಕೊಂಡು ಹೊರಡುತ್ತೇವೆ. ಹವಾನಿಯಂತ್ರಿತ ಅತ್ಯಾಧುನಿಕ ಬಸ್ಸನ್ನು ಕಂಡ ತಕ್ಷಣ ಎಲ್ಲರೂ ಬೃಹತ್ ಬಸ್ಸನ್ನು ಹತ್ತಿ ಸೀಟನ್ನು ಆರಿಸಿ ಕಾದಿರಿಸಿಕೊಂಡು ಕುಳಿತುಕೊಳ್ಳುವ ಸಂಭ್ರಮ ಹೇಳತೀರದು. ದಾರಿಯುದ್ದಕ್ಕೂ ಹಾಡು ಹರಟೆಯದ್ದೇ ಅಟ್ಟಹಾಸ. ಪರಸ್ಪರ ವಿಚಾರ ವಿನಿಮಯ ಸುದೀರ್ಘವಾದ ದಿನಪೂರ್ತಿ ನಡೆಯುತ್ತಿತ್ತು. ಸಂಜೆಯಾದ ಮೇಲೆ ಸವಿ ನೆನಪಿನ ಬುತ್ತಿಯೊಂದಿಗೆ, ಹಗುರವಾದ ಮನಸ್ಸಿನೊಂದಿಗೆ, ಭಾರವಾದ ಹೆಜ್ಜೆಗಳೊಂದಿಗೆ ಮನೆಗೆ ಹಿಂತಿರುಗುತ್ತಿದ್ದೆವು. ನಮ್ಮ ಜೀವಮಾನದ ಸುಮಧುರ ಗಳಿಗೆಗೆ ಸಮಾನವಾದದ್ದು ಇದೆ ಎನ್ನುವಂಥ ಅನುಭವ. ಹೋದ ಕಡೆಯೆಲ್ಲ ಆಟಗಳ ಪಾಠಗಳ ಸ್ಪರ್ಧೆ, ವಿಜೇತರಿಗೆ ಬಹುಮಾನ ಸನ್ಮಾನ ಸಮರ್ಪಕವಾಗಿ ನೀಡಲಾಗುತ್ತಿತ್ತು. ಕಡೆಯಲ್ಲಿ ಅಂತ್ಯಾಕ್ಷರಿ ಹಾಡುಗಳ ಒಂದು ಸೌರಭ. ಶ್ರವಣಬೆಳಗೊಳ, ತಲೆಕಾಡು, ಧಾತ್ರಿ, ಮಧುವನ, ಸೋಮನಾಥಪುರ, ಗುಹಾಂತರ ಇನ್ನೂ ಮುಂತಾದ ಐತಿಹಾಸಿಕ, ಪೌರಾಣಿಕ, ಪ್ರಾಕೃತಿಕ, ಪ್ರೇಕ್ಷಣೀಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಬಂದೆವು. ಸ್ನೇಹಿತರ ಜೊತೆಗಿನ ಟ್ರಿಪ್ ವಿಶೇಷ ಅನುಭವವನ್ನು ನೀಡಿತ್ತು. ಫೋಟೋ ಎಲ್ಲರ ಜೊತೆಯಲ್ಲಿ ತೆಗೆದುಕೊಳ್ಳುವುದು, ಪರಸ್ಪರ ಕಳಿಸಿಕೊಂಡು ನೋಡುವುದೇ ಹಿರಿಹಿರಿ ಹಿಗ್ಗಾಗಿದೆ. ಇತ್ತೀಚೆಗೆ ಹೋಗಿದ್ದ ಉತ್ತರ ಬೆಂಗಳೂರಿನ ರಂಗೋಲಿ ರೆಸಾರ್ಟ್ ಅಂತೂ ಅದ್ವಿತೀಯ, ಅಮೋಘ, ಅವಿಸ್ಮರಣೀಯ ದಿನವಾಗಿತ್ತು. ರುಚಿ ಶುಚಿಯಾದ ಊಟ ತಿಂಡಿಗಳಿಗೆ ಕೊರತೆಯೇನೂ ಇರಲಿಲ್ಲ. ಕಣ್ಣಿಗೆ ಬೇಕಾದ ಮನಮೋಹಕ ಸ್ಥಳದಲ್ಲಿ ಸಮಯಕ್ಕೆ ಸರಿಯಾದ ಆಹಾರ ಪಾನೀಯ, ಆತ್ಮೀಯರ ಸಹವಾಸ, ಇದಲ್ಲವೇ ಆರೋಗ್ಯಕರ ವಾತಾವರಣ. ಇದರ ಜೊತೆ ಹಾಡು ಮತ್ತು ಕುಣಿತ. ಏರ್ಪಡಿಸಿದ್ದ ಎಲ್ಲ ಪ್ರವಾಸಗಳ ನೆನಪು ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿದೆ, ನಲಿಯುತ್ತಿದೆ, ನಗುತ್ತಲೇ ಇದೆ. ಸವಿ ನೆನಪಿನ ಸುರುಳಿ ಬಿಚ್ಚಿದರೆ ಸಂಕಲ್ಪ ಬಳಗದೊಡನೆ ಇರುವ ಬಂಧನದ ಬಾಂಧವ್ಯದ ತೀವ್ರತೆಯ ಅರಿವಾಗುತ್ತದೆ. ಬದುಕಿನ ಜಟಕಾಬಂಡಿಯಲ್ಲಿನ ನಮ್ಮ ಪ್ರಯಾಣದ ಮಧುರ ಕ್ಷಣಗಳ ಸಿಂಹಾವಲೋಕನ ಕ್ರಮದಲ್ಲಿ ಅರ್ಥೈಸಿಕೊಳ್ಳುತ್ತೇವೆ, ಆಲಿಸಿ ಆನಂದಿಸುತ್ತೇವೆ. ಕನ್ನಡ ಸಂಕಲ್ಪದ ಸ್ನೇಹಿತರೊಡನೆ ಸತ್ಕಾಲಕ್ಷೇಪ ಮಾಡಿದ, ಸತ್ಕಾರ್ಯಗಳಲ್ಲಿ ಭಾಗವಹಿಸಬೇಕೆನ್ನುವ ಸದಭಿಪ್ರಾಯವುಳ್ಳ ಸಹೃದಯಿ ನಾನು. 10 ವರ್ಷಗಳ ಈ ಪಯಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ನಾವೆಲ್ಲರೂ ಪುಣ್ಯಶಾಲಿ ಎಂದೇ ಹೇಳಬೇಕು. ಈ ಕಂಗಳು ಮಾಡಿದ ಪುಣ್ಯದ ಪ್ರಭಾವಕ್ಕೆ ಪರಿಮಿತಿಯಿಲ್ಲ. ಎಲ್ಲ ಕನ್ನಡ ಹೃದಯಗಳ ಬಾಗಿಲು ತಟ್ಟಿ ಬಡಿದೆಬ್ಬಿಸಿ ಜೀವನದ ಅನೇಕ ದಶಮುಖಗಳನ್ನು ಪರಿಚಯಿಸಿದ ಸಂಕಲ್ಪದ ಸೌರಭಕ್ಕೆ 108 ನಮನಗಳು. ಸಾಮಾಜಿಕ, ಸಾಹಿತ್ಯಿಕ, ಸಂಗೀತ, ನೃತ್ಯ, ಹರಿಕತೆ, ಯಕ್ಷಗಾನ, ಹಾಡು ಹರಟೆ ಒಳಾಂಗಣದ ಸಡಗರವಾದರೆ ಪ್ರವಾಸ ಹೊರಾಂಗಣ ಸಂಭ್ರಮವಾಗಿದೆ. ಪ್ರೇಕ್ಷಣೀಯ ಸ್ಥಳದತ್ತ ಸಾಗುವಾಗ ಪ್ರಕೃತಿಯ ಒಡನಾಟ, ಹಸಿರು, ನೀರು, ಗಾಳಿ, ಚಿಲಿಪಿಲಿ ಸದ್ದು ಶಾಶ್ವತವಾಗಿ ಅಂತರಂಗದಲ್ಲಿ ಅಡಗಿದೆ. ಸ್ನೇಹದ ಸೌರಭ ಹರಡಿದೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ನಾಡ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ.